ಕಾನೂನು ಪ್ರಿಯರಿಗೆ ನಮಸ್ತೆ. ವೆಲ್ಕಮ್ ಟು ಲಾ ಪಾಯಿಂಟ್. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನಪ್ಪಾ ಅಂದ್ರೆ, ಇನ್ಮೇಲೆ ಪ್ರತಿಯೊಬ್ಬ ಗೃಹಿಣಿಗೂ ತಿಂಗಳಿಗೆ 30,000 ರೂಪಾಯಿ ಸಂಬಳ ಸಿಗುತ್ತೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಅಂತ. ಆದ್ರೆ ಇದು ನಿಜಾನಾ? ಸುಪ್ರೀಂ ಕೋರ್ಟ್ ನಿಜವಾಗಿಯೂ ಇಂಥದ್ದೊಂದು ಕಾನೂನು ತಂದಿದೆಯಾ? ಇದರ ಹಿಂದಿರುವ ಅಸಲಿ ಕಾನೂನು ಸತ್ಯಾಂಶ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕೆಂದ್ರೆ ಒಬ್ಬ ಅಡ್ವೊಕೇಟ್ ಆಗಿ ಇದರ ಕಂಪ್ಲೀಟ್ ಲೀಗಲ್ ಪಾಯಿಂಟ್ ಅನ್ನ ನಿಮ್ಗೆ ನಾನು ಹೇಳಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ. ಸರ್ಕಾರ ಆಗ್ಲಿ ಅಥವಾ ನಿಮ್ಮ ಪತಿ ಆಗ್ಲಿ ಪ್ರತಿ ತಿಂಗಳು ಗೃಹಿಣಿಯರಿಗೆ ಅಕೌಂಟ್ಗೆ 30,000 ರೂಪಾಯಿ ಜಮಾ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಎಲ್ಲಿಯೂ ಹೇಳಿಲ್ಲ. ಹಾಗಿದ್ರೆ 30,000 ರೂಪಾಯಿ ಮ್ಯಾಟರ್ ಎಲ್ಲಿಂದ ಬಂತು ಅಂದ್ರೆ, ಇತ್ತೀಚೆಗೆ ಜೂನ್ 11, 2026 ಸುಪ್ರೀಂ ಕೋರ್ಟ್ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಅವರು ಎನ್ ಕೋಟೇಶ್ವರ್ ಸಿಂಗ್ ಅವರ ಪೀಠ ಶಿಶುಪಾಲ್ ವರ್ಸಸ್ ಸುರ್ಜಿತ್ ಅನ್ನೋ ಪ್ರಕರಣದಲ್ಲಿ ಒಂದು ಐತಿಹಾಸಿಕ ತೀರ್ಪನ್ನ ನೀಡುತ್ತೆ. ಇದು ಯಾವುದೇ ಸಂಬಳದ ಯೋಜನೆ ಅಲ್ಲ, ಬದಲಿಗೆ ಇದು ಮೋಟಾರ್ ವಾಹನ ಅಪಘಾತ ವಿಮೆ ಅಂದ್ರೆ MVC ಕೇಸ್. ಇದು ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಕೊಡುವ ದೃಷ್ಟಿಯಿಂದ ಇರುವಂತಹ ಕೇಸ್. ಕಾನೂನಿನ ಭಾಷೆಯಲ್ಲಿ ಇದಕ್ಕೆ ಕಾಲ್ಪನಿಕ ಆದಾಯ ಅಂತ ಕರೀತಾರೆ. ಸಾಮಾನ್ಯವಾಗಿ ರಸ್ತೆ ಅಪಘಾತದಲ್ಲಿ ಯಾರಾದ್ರೂ ಮರಣವನ್ನ ಹೊಂದಿದ್ರೆ ಅಥವಾ ಅವರಿಗೆ ತೀವ್ರ ಅಂಗವೈಕಲ್ಯ ಆದ್ರೆ ಅವರ ಕುಟುಂಬಕ್ಕೆ ಇನ್ಶೂರೆನ್ಸ್ ಕಂಪನಿಯಿಂದ ಪರಿಹಾರ ಸಿಗುತ್ತೆ. ಇದು ನಿಮಗೆ ಗೊತ್ತು. ಈ ಪರಿಹಾರವನ್ನ ಹೇಗೆ ಲೆಕ್ಕ ಹಾಕ್ತಾರೆ? ಆ ವ್ಯಕ್ತಿಯ ತಿಂಗಳ ಸಂಬಳ ಎಷ್ಟಿತ್ತು ಅನ್ನೋದ್ರ ಮೇಲೆ ಇದು ಪರಿಹಾರ ಡಿಸೈಡ್ ಆಗುತ್ತೆ. ಆದ್ರೆ ಮನೆಯಲ್ಲೇ ಇದ್ದು ಇಡೀ ಕುಟುಂಬವನ್ನ ಸಾಕೋ ಗೃಹಿಣಿಯರಿಗೆ ಯಾವುದೇ ಸಂಬಳ ಇರೋದಿಲ್ಲ. ಈ ಕಾರಣಕ್ಕೆ ಹಿಂದೆ ಇನ್ಶೂರೆನ್ಸ್ ಕಂಪನಿಗಳು ಅಥವಾ ಕೆಳ ನ್ಯಾಯಾಲಯಗಳು ಇವರ ಕೆಲಸವನ್ನ ಒಬ್ಬ ಸಾಮಾನ್ಯ ದಿನಗೂಲಿ ಕಾರ್ಮಿಕನ ಆದಾಯಕ್ಕೆ ಹೋಲಿಸಿ ತುಂಬಾ ಕಡಿಮೆ ಪರಿಹಾರವನ್ನ ನೀಡ್ತಾ ಇದ್ರು. ಇದನ್ನ ಪ್ರಶ್ನಿಸಿದ ಸುಪ್ರೀಂ ಕೋರ್ಟ್, ಗೃಹಿಣಿಯರು ಮನೆಯಲ್ಲಿ ಮಾಡುವ ಅಡುಗೆ, ಸ್ವಚ್ಛತೆ, ಮಕ್ಕಳ ಪಾಲನೆ, ಹಿರಿಯರ ಆರೈಕೆ ಈ ಯಾವುದೇ ಕೆಲಸಕ್ಕೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದ್ರಿಂದ ಇನ್ಮೇಲೆ ಯಾವುದೇ ಅಪಘಾತ ಕ್ಲೇಮ್ ಬಂದಾಗ ಗೃಹಿಣಿಯರ ಕನಿಷ್ಠ ಕಾಲ್ಪನಿಕ ಆದಾಯವನ್ನ ತಿಂಗಳಿಗೆ 30,000 ರೂಪಾಯಿ ಅಂತಾನೆ ಪರಿಗಣಿಸಬೇಕು ಎಂದು ಕಡ್ಡಾಯ ಮಾಡಿದೆ. ಅಂದ್ರೆ ಅಪಘಾತದ ಪರಿಹಾರ ಮೊತ್ತವನ್ನ ಲೆಕ್ಕ ಹಾಕಲು ಇದು ಬೇಸ್ ಅಮೌಂಟ್ ಆಗಿದೆ. ಈ ತೀರ್ಪನ್ನು ನೀಡುವಾಗ ಸುಪ್ರೀಂ ಕೋರ್ಟ್ ದೇಶದ ಎಲ್ಲಾ ಗೃಹಿಣಿಯರ ಬಗ್ಗೆ ಅತ್ಯಂತ ಹೆಮ್ಮೆಯ ಮಾತುಗಳನ್ನ ಆಡಿದೆ. ಕೋರ್ಟ್ ಹೇಳಿರೋದು ಏನಂದ್ರೆ, ಗೃಹಿಣಿಯರು ಕೇವಲ ಮನೆ ಕೆಲಸದವರಲ್ಲ, ಅವರು ದೇಶದ ನಿರ್ಮಾತೃ. ಮನೆಯಲ್ಲಿ ದುಡಿಯುವ ಪುರುಷರು ಗೃಹಿಣಿಯರ ಮೇಲೆ ಅವಲಂಬಿತರಾಗಿರ್ತಾರೆ. ಗೃಹಿಣಿಯರು ಅವರ ಮೇಲಲ್ಲ. ಯಾಕೆಂದ್ರೆ ಇವರು ಮನೆಯನ್ನ ನಿಭಾಯಿಸಿದ್ರೇನೆ ಅವರು ಹೊರಗಡೆ ನೆಮ್ಮದಿಯಾಗಿ ದುಡಿಯೋಕೆ ಸಾಧ್ಯ. ಭಾರತದ GDPಗೆ ಗೃಹಿಣಿಯರ ಶ್ರಮದ ಒಟ್ಟು 15% ಅಷ್ಟು ಇದೆ. ಆದ್ರೆ ಇದು ಎಲ್ಲಿಯೂ ದಾಖಲಾಗ್ತಾ ಇಲ್ಲ. ಸೊ ವೀಕ್ಷಕರೇ, ಇದ್ರ ಸಾರಾಂಶ ಇಷ್ಟ. ಇದೊಂದು ಇನ್ಶೂರೆನ್ಸ್ ಕಾನೂನಿನ ಮಹತ್ವದ ತೀರ್ಪೇ ಹೊರತು ಪ್ರತಿ ತಿಂಗಳು ಸಿಗುವಂತ ಸಂಬಳ ಅಲ್ಲ. ಆದ್ರೆ ಇದು ಗೃಹಿಣಿಯರ ಶ್ರಮಕ್ಕೆ ಕಾನೂನು ನೀಡಿರುವ ಅತಿ ದೊಡ್ಡ ಮನ್ನಣೆ ಮತ್ತು ಗೌರವ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿರೋ ತಪ್ಪು ಮಾಹಿತಿಗಳನ್ನ ನಂಬೇಡಿ. ಈ ಲೀಗಲ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅನ್ಸಿದ್ರೆ ತಕ್ಷಣ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಮತ್ತು ತಪ್ಪು ಇನ್ಫಾರ್ಮೇಶನ್ಗಳನ್ನ ನೀಡ್ತಾ ಇರುವಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಸತ್ಯವನ್ನ ತಿಳಿಸಿ. ಇಂಥದ್ದೇ ನಿಖರವಾದ ಮತ್ತು ದೈನಂದಿನ ಕಾನೂನು ಮಾಹಿತಿಗಾಗಿ ನಮ್ಮ ಲಾ ಪಾಯಿಂಟ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಕಾನೂನಿನ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.